ಹಾವೇರಿ ಸ್ಟೇಷನ್ಗೆ ಬಂದಾಗಲೇ ನಾನು ಫಸ್ಟ್ನೇ ವೀಡಿಯೋ ಮಾಡ್ಕೊಂಡೆ. ಯಾಕೆಂದರೆ ನಾನು ಹುಬ್ಳೀಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ನಾನು ಅಷ್ಟೊತ್ತಿಗಲ್ಲೇ ಹುಬ್ಳಿಗೆ ನಾನು ಬಾಗಲಕೋಟೆಯಿಂದ ಬಸ್ಸಲ್ಲಿ ರೀಚ್ ಆಗಿದ್ದೆ 6:15ಕ್ಕೆ ರೀಚ್ ಆಗಿದ್ದೆ. ಬಟ್ ಅಲ್ಲಿಂದ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಅರ್ಜೆಂಟಲ್ಲಿ ಟಿಕೆಟ್ ತೆಗೆಸ್ಕೊಂಡು ಬಂದು ಫಸ್ಟ್ ಟ್ರೈನ್ ಹತ್ತಿದೆ. ಟ್ರೈನ್ ಹತ್ತಿದ ಮೇಲೆ ಹಂಗೆ ಸ್ಟೇಷನಲ್ಲಿ ತಂದು ಅಂದರೆ ಫುಲ್ ಫ್ರೀ ಇತ್ತು, ಏನು ಅಷ್ಟೇನು ರಶ್ ಇರಲಿಲ್ಲ. ಟ್ರೈನ್ ಸ್ಟಾರ್ಟಾಗಿ ಹೋಗ್ತಾ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ನೋಡ್ರಿ. 106, 112 ತನಕ ಹೋಗೈತೆ. ಫುಲ್ಲು ಶೇಕ್ 112 ಹೋಗ್ತಾ ಇನ್ನೂ ಸ್ಟೇಷನ್ ಬಿಟ್ಟು ದೂರ ಹೋದ್ಮೇಲೆ ಫುಲ್ ಸ್ಪೀಡ್, ಹೆವಿ ಸ್ಪೀಡ್ ಅಂದರೆ 112 ತನಕ ಹೋಗೋದಿದೆ. ಸ್ಟೇಷನೆಲ್ಲ ದಾಟಿ ಹೊರಗಡೆ ಹೋದ್ಮೇಲೆ ಆ ಸ್ಪೀಡಿಯಲ್ಲಿ ಹೋಗ್ತಿರೋದಷ್ಟೇ, ಈ ಸ್ಟ್ಯಾಂಡಲ್ಲಿ ಹೋಗ್ತಿರೋದಷ್ಟೇ ನೋಡಿದ್ದೀನಿ ಸ್ಟೇಷನಲ್ಲಿ. ಇದು ದಾವಣಗೆರೆ ಸ್ಟೇಷನ್ಗೆ ಎಂಟ್ರಿ ಆಯಿತು. ಎಂಟ್ರಿ ಆದಮೇಲೆ ಮತ್ತು ಸ್ಟೇಷನಲ್ಲಿ ಇಳಿದು ಎಸ್ಕಲೇಟ್ರ್ ಮುಖಾಂತರ ಹೊಂಟೆ. ಭಾಳ ಅಪ್ಡೇಟ್ ಆಯಿತು ನಮ್ಮ ದಾವಣಗೆರೆ ಇತ್ತೀಚೆಗೆ. ಎಸ್ಕಲೇಟರ್ ಮುಖಾಂತರ ಮೇಲ್ಗಡೆ ಬಂದು ಆ ಕಡೆ ಡೌನ್ ಇಳಿಬೇಕೀಗ. ಹೊರಗಡೆ ವ್ಯೂ ನೋಡ್ರಿ ಯಾವ ಥರ ಕಾಣುತ್ತೆ ಮೇಲಿಂದ ಸ್ಟೇಷನಿಂದ. ಟ್ರ್ಯಾಕ್ ಅವನಿಗೆ ಕೆಳಗೆ ಹೋಗ್ತಾ ಇಲ್ಲೊಂದು ಸ್ವಲ್ಪ ಜನ ಹುಡುಗರು ಆಟ ಆಡ್ತಿದ್ದಾರೆ. ತಟ್ರಿ ನೋಡ್ರಿ, ಇಲ್ಲಿಂದ ಇಳಿದು ಆ ಕಡೆಯಿಂದ ಹತ್ತದು. ಯಾರು ಹೊಸ್ದಾಗಿ ಹೋಗೋರಿಗೆ ಭಾಳ ಭಯನಾಕತ್ತನಪ್ಪ. ಅಜ್ಜ ಇಳಿದು ಹೋಗೋದಿಲ್ಲ ಅಜ್ಜ. ಮತ್ತೆ ಹೊಂಟ್ರ ಮೇಲೆ ಗಿತ್ತು. ದಾವಣಗೆರೆ ಎಂಟ್ರಿ ಆದ ತಕ್ಷಣ ಟೈಮ್ ಇರಲಿಲ್ಲ. ಆಲ್ರೆಡಿ 9:30 ಆಗಿತ್ತು ಟ್ರೈನ್ ಸ್ಟೇಷನ್ಗೆ ಬರೋಕ್ಕೆ. ನನಗೆ ಇಲ್ಲಿಂದ ಮತ್ತೆ ಒಂದು 60-70 ಕಿಲೋಮೀಟ್ರ್ ಹೋಗೋದಿತ್ತು. ಹೀಗಾಗಿ ವೀಡಿಯೋ ಗಡ ಅರ್ಜೆಂಟಲ್ಲಿ ಮಾಡ್ಕೊಂತ ಹೊರಗೆ ಬಂದೆ. ನೈಟ್ ವ್ಯೂ ನೋಡ್ರಿ ಯಾವ ಥರ ಕಾಣುತ್ತೆ ನಮ್ಮ ದಾವಣಗೆರೆ. ಪೂರ್ತಿ ಎಲ್ಲ ಲೈಟಿಂಗ್ಸು, ಫ್ಲ್ಯಾಗ್. ಗಾಳಿ ಇದ್ದರೆ ಭಾಳ ಚೆನ್ನಾಗಿ ಹಾರಾಡ್ತಿತ್ತು. ಏನು ಮಾಡ್ತೀವಿ, ಗಾಳಿ ಇಲ್ಲ, ಗಾಳಿಯ ಕೊರತೆ. ಇಲ್ಲಿ ಡಿ ವಿ ಜಿ ಬೋರ್ಡು. ಅಣ್ಣ ಯಾಕೆ ಆಟೋ ಅಣ್ಣ ನನ್ನೇ ನೋಡ್ತಾ ಇದ್ದಕ್ಕೆ ಸುಮ್ಮನೆ ವಾಪಸ್ ತಿರುಗಿದೆ. ನೋಡ್ರಿ, ಎಂಟ್ರಿ. ಇಲ್ಲಿ ಬೈಕ್ ನಿಲ್ಲಿಸೋಗಿದ್ದೆ, ಹಂಗಾಗಿ ಟಿಕೆಟು ತೋರಿಸಿ ಅವರಿಗೆ ಬೈಕ್ ಹೊರಗಡೆ ತಗೊಂಬರ್ಬೇಕು. ಟಿಕೆಟ್ ಇದೆ ನೋಡಿ, ಈ ಟಿಕೆಟು ನಮ್ಮ ಗಾಡಿ ನಂಬರ್ ಹಾಕಿ ಕೊಟ್ಟಿರ್ತಾರೆ. ಅದನ್ನು ತೋರಿಸಿದ್ರೆ ಗಾಡಿ ಕೊಡೋದು ಅವರು.
ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಬರೀ ನೋಡಿ ವಾಪಸ್ ಹೋಗಬೇಡಿ. ಮುಂದೆ ಇದೇ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ. ಥ್ಯಾಂಕ್ ಯು.